ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಸ್ನೇಹಿತರೆ. ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು, ಹಾಗೆಯೇ ಏನೆಲ್ಲ ದಾಖಲಾತಿಗಳು ಬೇಕು, 11,000 ರೂಪಾಯಿ ಸಹಾಯಧನನ ಯಾವೆಲ್ಲ ಮಹಿಳೆಯರು ಪಡಿಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋಂಗೆ ನೋಡಿ. ನಾನು ಈ ಕುರಿತು ಆಲ್ರೆಡಿ ತುಂಬ ವಿಡಿಯೋಗಳು ಮಾಡಿದ್ದೀನಿ. PM ಮಾತೃವಂದನಾ ಅಂತ ತುಂಬ ರೆಸ್ಪಾನ್ಸು ಕೂಡ ಬಂದಿದೆ. ಇಲ್ಲಿ ನೀವು ತುಂಬ ಕಮೆಂಟ್ ಸೆಕ್ಷನಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಜನರಿಗೂ ಡೌಟ್ಸ್ ಕೂಡ ಇದೆ, ಯಾರೆಲ್ಲ ಅರ್ಜಿನ ಹಾಕ್ಬೋದು ಮತ್ತು ಏನೇನೆಲ್ಲ ಕ್ರೈಟೀರಿಯಾಗಳು ಬೇಕು, ಹಾಗೆಯೇ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಇಲ್ಲಿ ಮೆಸೇಜ್ ಮಾಡಿ ಕೇಳಿದ್ದೀರಾ. ನಾನು ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರು ಕೊಡ್ತೀನಿ, ಜೊತೆಗೆ ಅಪ್ಲಿಕೇಶನ್ನು ಕೂಡ ಹಾಕಿ ನಿಮಗೆ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ಸ್ನೇಹಿತರೆ, ಇಲ್ಲಿ ತುಂಬ ಜನರಿಗೆ ಡೌಟ್ ಇದೆ. ಅಲ್ಲಿ ನಮಗೆ 11,000 ಬರೋಲ್ಲ, ಕೆಲವರು ಹೇಳ್ತಾ ಇದ್ದಾರೆ 5,000 ಬರುತ್ತೆ, ಮತ್ತು ಕೆಲವರು ನಮಗೆ 6,000 ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ನಾನು ಈ ಒಂದು ವಿಡಿಯೋದಲ್ಲಿ 5,000 ಪ್ಲಸ್ 6,000 ಟೋಟಲ್ 11,000 ಬರಬೇಕು ಅಂದರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ಬಹು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿರ್ತದೆ. ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೈಕೆಗಾಗಿ ಕೇಂದ್ರ ಸರ್ಕಾರವು ಆರ್ಥಿಕ ಸಹಾಯಕ್ಕಾಗಿ ಈ ಒಂದು ಅಮೌಂಟ್ನ ಕೊಡ್ತಾ ಇದೆ. ಇದರ ಸದುಪಯೋಗಗಳನ್ನು ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೂಡ ಪಡ್ಕೋಬಹುದು. ಇಲ್ಲಿ ಮೊದಲನೇ ಮಗುವಿಗೆ 5,000 ರೂಪಾಯಿ ಹಣ ಬರುತ್ತೆ. ಅಲ್ಲಿ ಅದನ್ನು ಕೂಡ 3 ಹಂತದಲ್ಲಿ ಕೊಡ್ತಾರೆ. ಮೊದಲು 1,000, 2,000 ಮತ್ತು 2,000. ಟೋಟಲ್ಗೆ ಒಂದೇ ಸರಿ ಅಪ್ಲೈ ಮಾಡ್ತು ಅಂದರೆ ಇಲ್ಲಿ 5,000 ಒಂದೇ ಸರಿನೂ ಕೂಡ ಬರುತ್ತೆ. ಹಾಗೆಯೇ ಎರಡನೇ ಅಮೌಂಟ್ ಬರಬೇಕು ಅಂದರೆ ಅದು ಹೆಣ್ಣು ಮಗು ಆಗಿದ್ದರೆ, ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಜನನ ಆಗಿದ್ರೆ ಮಾತ್ರ 6,000 ನೀಡಲಾಗುತ್ತೆ. ಮೊದಲನೇ ಮಗು ಹೆಣ್ಣಾಗಲಿ ಗಂಡಾಗಲಿ ಆ ಮಗುವಿಗೆ 5,000 ರೂಪಾಯಿ ಅಮೌಂಟ್ ಬರುತ್ತೆ. ಬಟ್ ಎರಡನೇ ಮಗು ಕಡ್ಡಾಯವಾಗಿ ಇಲ್ಲಿ ಹೆಣ್ಮಗು ಆಗಿರಲೇಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ಈ ತುಂಬ ಜನರಿಗೆ ಎರಡನೇ ಕಂತಿನಲ್ಲಿ 6,000 ತುಂಬ ಜನರಿಗೆ ಬಂದಿರಲ್ಲ, ಏಕೆಂದರೆ ಅವ್ರಿಗೆ ಗಂಡು ಮಗು ಆಗಿರುತ್ತೆ, ಅಂಥವ್ರಿಗೆ ಬಂದಿರಲ್ಲ. ಹಾಗೆಯೇ ಸ್ನೇಹಿತರೆ, ಇದು ಫಲಾನುಭವಿಗಳು ಆಗಬೇಕು ಅಂದರೆ ಏನೇನೆಲ್ಲ ವಯಸ್ಸು ಲಿಮಿಟ್ ಇರುತ್ತೆ ಅಂತ ಹೇಳಿದ್ರೆ 18 ವರ್ಷದ 7 ತಿಂಗಳು ಮೇಲ್ಪಟ್ಟು 55 ವರ್ಷದ ಒಳಗಿತ್ತು ಅಂದರೆ ಅವರು ಅರ್ಜಿನ ಹಾಕ್ಬೋದು. ಹಾಗೆಯೇ ಒಂದು ವೇಳೆ ಗರ್ಭಪಾತ ಆಗಿತ್ತು ಅಂದರೆ ಅವ್ರಿಗೆ ಮತ್ತೆ ಫ್ರೆಶ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ಒಬ್ಬ ಫಲಾನುಭವಿಗಳು ಹೆರಿಗೆಯಿಂದ 270 ದಿನಗಳ ಒಳಗೆ ಇಲ್ಲಿ ನೋಂದಾಯಿಸಿಕೊಳ್ಳಲು ಅರ್ಹನಾಗಿರ್ತಾನೆ ಅಂದರೆ ನೀವು 270 ದಿವಸದ ಒಳಗೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇದಲ್ಲದನ್ನು ಕೂಡ ಇನ್ನೊಂದು ಸ್ಟೆಪ್ ಇದೆ. ಇಲ್ಲಿ ನಿಮಗೆ ಟೋಟಲ್ ಬಂದು 730 ದಿವಸ ಅಂದರೆ ಅಲ್ಲಿ LMP ಡೇಟು, ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಡೇಟ್ ಅಂತ ನಿಮಗೆ ಲಾಸ್ಟ್ ಮುಟ್ಟಿನ ದಿನಾಂಕದಿಂದ ಒಟ್ಟು ಟೋಟಲ್ 730 ದಿನಗಳ ಒಳಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ನಂತರ ಬಂದಂಥ ಅರ್ಜಿಗಳ ಸ್ವೀಕಾರ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ನಂತರ PMVYಯ ಪ್ರಯೋಜನ ಪಡೆಯಲು ಕೆಳಗಿನ ಯಾವ ಅರ್ಹತಾ ಮಾನದಂಡ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯರು ಹಾಕ್ಬೋದು. ಹಾಗೆಯೇ 40% ಅಂಗವೈಕಲ್ಯತೆ ಹೊಂದಿರ್ತ ಮಹಿಳೆಯರು ಕೂಡ ಹಾಕ್ಬೋದು. ಮೇನಾಗಿ ಇಲ್ಲಿ BPL ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು ಕೂಡ ಹಾಕ್ಬೋದು. ಹಾಗೆಯೇ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಫಲಾನುಭವಿಗಳು ಹಾಕ್ಬೋದು. ಈ ಶ್ರಮ ಕಾರ್ಡ್ ಹೊಂದಿರೋರು ಮತ್ತು PM ಕಿಸಾನಲ್ಲಿ ಫಲಾನುಭವಿಯಾಗಿರ್ತಕ್ಕಂಥ ರೈತ ಮಹಿಳೆಯರು, ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು, ನಿವ್ವಳ ಒಟ್ಟು ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಹಾಕ್ಬೋದು. ಹಾಗೆಯೇ ಸ್ನೇಹಿತರೆ, ಅರ್ಜಿನ ಎಲ್ಲಿ ಹಾಕ್ಬೋದು ಅಂತ ಹೇಳಿದ್ರೆ ಮೊದಲೆಲ್ಲ ಆನ್ಲೈನಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹಾಕ್ಬೋದಾಗಿತ್ತು. ಇವಾಗ ಸೆಲ್ಫಾಗಿ ರಿಜಿಸ್ಟ್ರೇಷನ್ ಮಾಡೋದನ್ನ ತೆಗೆದಿದ್ದಾರೆ. ಈಗ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೇರವಾಗಿ ನೀವು ಆಶಾ ಕಾರ್ಯಕರ್ತರು ಅಥವಾ ನಿಮ್ಮ ಅಂಗನವಾಡಿ ಟೀಚರ್ಗಳಿಗೆ ಲಾಗಿನ್ ಕೊಟ್ಟಿರ್ತಾರೆ. ಈ ರೀತಿ ಲಾಗಿನ್ ಇರುತ್ತೆ, ಅವ್ರ ಲಾಗಿನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನಲ್ಲಿ ಸಾರ್ವಜನಿಕರ ಲಾಗಿನ್ ಹೇಗೆ ತೆಗೆದಿದ್ದಾರೆ ಅಂದರೆ ತುಂಬ ಫೇಕಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅದಕ್ಕೋಸ್ಕರ ತೆಗೆದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಟೀಚರ್ ಲಾಗಿನಲ್ಲಿ ಯಾವ ರೀತಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು PM ಮಾತೃವಂದನಾ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ. ಇದೊಂದು ಪಾಪ ಬರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ. ಈ ಯೋಜನೆ ಎಷ್ಟು ಜೆನ್ಯೂನ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ 4,53,00,000 ರಿಜಿಸ್ಟ್ರೇಷನ್ ಆಗಿದೆ. ಹಾಗೆಯೇ 4 ಕೋಟಿಯಷ್ಟು ಆಲ್ರೆಡಿ ಅಮೌಂಟು ಕೂಡ 4 ಕೋಟಿ ಜನಕ್ಕೆ ಪೇಯ್ಡ್ ಆಗಿದೆ. 19,000 ಕೋಟಿಯಷ್ಟು ಹಣ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನೀವೇನಾದರೂ ಸಾರ್ವಜನಿಕರಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವ ಅಂತ ಅದನ್ನು ತೋರಿಸ್ಕೊಡ್ತೀನಿ. ನೀವು ಹೆಲ್ಪ್ ಅಂತ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅಲ್ಲಿ ಅಪ್ಲಿಕೆಂಟ್ ಲಾಗಿನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ದಿಸ್ ಸರ್ವಿಸ್ ಟೆಂಪ್ರರಿ ಅನ್ವೈಲಬಲ್ ಅಂತ ಬರ್ತಾಯಿದೆ. ಯು ಮೇ ಬಿ ಕಾಂಟ್ಯಾಕ್ಟ್ ಟು ಯುವರ್ ನಿಯರೆಸ್ಟ್ ಅಂಗನವಾಡಿ ವರ್ಕರ್ಸ್ ಅಥವಾ ಆಶಾ ವರ್ಕರ್ಸ್ ಅಂತ ತೋರಿಸ್ತಾ ಇದೆ. ನಾನು ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ವರ್ಕರ್ಸ್ ಅವರ ಏನು ಲಾಗಿನ್ ಐಡಿನ ಬಳಸ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೇಲ್ಗಡೆಯಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪ್ರತಿಯೊಬ್ಬ ಅಂಗನವಾಡಿ ಟೀಚರ್ ಮತ್ತು ಆಶಾ ವರ್ಕರ್ಗಳಿಗೆ ಒಂದು ID ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಯೂಸರ್ ID ನಂಬರ್ನ ಹಾಕಿ, ಇಲ್ಲಿ ಅವ್ರಿಗೆ ಒಂದು ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ, ಆ ಪಾಸ್ವರ್ಡ್ನ ಹಾಕಿ, ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ಇಲ್ಲಿ ಲಾಗಿನ್ ಅಂತ ನೀವು ಮಾಡಬೇಕಾಗತ್ತೆ. ಲಾಗಿನ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾಗಿ ವೆರಿಫೈ ಅಂತ ಕೇಳುತ್ತೆ, ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿ. ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ಲಾಗಿನ್ ಪೇಜ್ ಕೂಡ ಓಪನ್ ಆಗ್ತದೆ. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಈ ಇಲಾಖೆ ವತಿಯಿಂದ ಈ ಯೋಜನೆಗೆ ಅರ್ಜಿನ ಕರೀತಾರೆ. ನೀವೇನಾದರೂ ಅರ್ಜಿನ ಹಾಕಬೇಕು ಅಂತಿದ್ರೆ ಅಲ್ಲಿ ಮೇಲ್ಗಡೆ ಡಾಟಾ ಎಂಟ್ರಿ ಅಂತ ಆಪ್ಷನ್ ಇದೆ, ಕೆಳಗಡೆ ಸರ್ಚ್ ಬೆನಿಫಿಷರಿ ನಿಮ್ಮ ಸ್ಟೇಟಸ್ಸು ಕೂಡ ಚೆಕ್ ಮಾಡ್ಬೋದು. ಹಾಗೆಯೇ ಇಲ್ಲಿ
ನಿಮ್ಮದು DBT ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೋಬೋದು. ನಾನೀಗ ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲೂ ಕೂಡ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಸೆಕೆಂಡ್ನೇ ಆಪ್ಷನು ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋತಾರೆ ಅವರು. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಫಸ್ಟ್ನೇ ಆಪ್ಷನ್ ಬರುತ್ತೆ ಪರ್ಸನಲ್ ಡೀಟೇಲ್ಸ್ ಅಂತ, ಪ್ರೊಫೈಲ್ ಅಂತ. ಇಲ್ಲಿ ನೀವು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಕೇಳುತ್ತೆ. ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ನಾಟ್ ಎಲಿಜಿಬಲ್ ಅಂತ ತೋರಿಸುತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅಪ್ಲೈಯಿಂಗ್ ಫಾರ್ ಫಸ್ಟ್ ಚೈಲ್ಡ್, ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ 2 ಆಪ್ಷನ್ ಬರುತ್ತೆ. ಫಸ್ಟ್ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಮೊದಲನೇ ಮಗು ಆಗಿತ್ತು ಅಂದರೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಮ ವೇಳೆ ಎರಡನೇ ಮಗು, ಒಂದು ವೇಳೆ ಹೆಣ್ಣು ಮಗು ಆಗಿದ್ರೆ ಮಾತ್ರ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಒಂದು ವೇಳೆ ಗಂಡು ಪಾಪ ಆಗಿತ್ತು ಅಂದರೆ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಒಂದೇ ಆಪ್ಷನಲ್ಲಿ ನಿಮಗೆ ಒಂದೇ ಅಮೌಂಟ್ ಕೂಡ ಬರುತ್ತೆ. ಸ್ನೇಹಿತರಿಗೆ ನಾನು ಫಸ್ಟ್ ಗರ್ಲ್ ಚೈಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಕೆಳಗಡೆ ಬಂದು ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಕೇಳುತ್ತೆ, ಅಲ್ಲಿ ನೀವು 1 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಬಂತು ಅಂದರೆ ನೀವು ಅಲ್ಲಿ ನಿಮಗೆ ಹುಟ್ಟಿರ್ತಕ್ಕಂಥ ಮಕ್ಕಳು 2 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಕೆಳಗಡೆ ಬಂತು ಅಂದರೆ ದ ಬೆನಿಫಿಷರಿ ಯಾವ ಆಧಾರ್ ನಂಬರ್ ಅಂತ ಕೇಳುತ್ತೆ, ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೊಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಂದಾಯಿಸ್ತಕ್ಕಂಥ ಪ್ರತಿಯೊಬ್ಬ ಬೆನಿಫಿಷರಿ ಕೂಡ ಆಧಾರ್ ಕಾರ್ಡ್ನ ನೀವಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಇರೋರಿಗೆ ಮಾತ್ರ ಡೈರೆಕ್ಟಾಗಿ AAPS ಮುಖಾಂತರ ಹಣನ ಹಾಕೋದ್ರಿಂದ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ಕಡ್ಡಾಯ ಆಗಿರ್ತದೆ. ಹಾಗೆಯೇ ಸ್ನೇಹಿತರೆ ನೀವು ಕೆಳಗಡೆ ಬಂತು ಅಂದರೆ ಇಲ್ಲಿ ನೇಮ್ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ನಂತರ ಪಕ್ಕದಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ನಂತರ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗ್ತದೆ. ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಏಜ್ ಬಂದುಬಿಡುತ್ತೆ. ನಂತರ ಕೆಳಗಡೆ ಬಂದು ಕ್ಯಾಟಗರಿ ಅಂತ ಕೇಳುತ್ತೆ, ಅದರ್ಸು SC ST ಅಂತ ಬರುತ್ತೆ. ನೀವು OBC ಆಗಿದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ ಹಾಕಿ. ನಂತರ ನಿಮ್ಮ ಫೋನ್ ನಂಬರ್ ಯಾರ್ದು ಅಂತ ಕೇಳುತ್ತೆ, ಸೆಲ್ಫ್ ಅಂತ ಇದ್ದರೆ ನಿಮ್ಮದು ಇದ್ದರೆ ಸೆಲ್ಫ್ ಹಾಕೊಳ್ಳಿ. ಒಂದು ವೇಳೆ ನಿಮ್ಮ ಹಸ್ಬೆಂಡ್ ಇತ್ತು ಅಂದರೆ ಹಸ್ಬೆಂಡ್ ಫೋನ್ ನಂಬರ್ ಅಂತ ಅಲ್ಲಿ ಹಾಕಬೇಕಾಗುತ್ತೆ. ನಂತರ ಸ್ಟೆಪ್ ಬಂದು ಎಲಿಜಿಬಿಲಿಟಿ ಪ್ರೂಫ್ ಅಂತ ಕೇಳುತ್ತೆ. ಈ ಲಿಸ್ಟಿಂದ ನಿಮ್ಮದು ಇಲ್ಲಿರ್ತಕ್ಕಂಥ ಒಂದು ಕ್ರೈಟೀರಿಯಾ ನೀವು ಹೊಂದಿರಲೇಬೇಕಾಗ್ತದೆ. ನಿಮ್ಮ ಬಳಿ ಮನ್ರೇಗಾ ಜಾಬ್ ಕಾರ್ಡ್ ಇದೆಯಾ, 8 ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಕಮ್ಮಿ ಇದೆಯಾ ಅಂತ ಕೇಳುತ್ತೆ. ಹಾಗೆ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಆಲ್ಮೋಸ್ಟ್ ಆಲು ಸ್ನೇಹಿತರೆ BPL ರೇಷನ್ ಕಾರ್ಡ್ ಇರ್ತಕ್ಕಂಥದ್ದು ಕಡ್ಡಾಯ ಆಗಿರ್ತದೆ. ಬಿಲೋ ಪಾವರ್ಟಿ ಲೈನ್ ಅಂದರೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಖಂಡಿತವಾಗೂ ಹಣ 100% ಬಂದೇ ಬರುತ್ತೆ. ನೀವು ಎಲ್ಲರೂ ಕೂಡ BPL ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಐಡೆಂಟಿ ನಂಬರ್ ಅಂತ ಕೇಳುತ್ತೆ, ಅಲ್ಲಿ BPL ಕಾರ್ಡ್ ನಂಬರ್ನ ಹಾಕಿ. ಪಕ್ಕದಲ್ಲಿ ಅಪ್ಲೋಡ್ ಫೈಲ್ ಅಂತ ಕೇಳುತ್ತೆ, ಅದನ್ನು ಚೂಸ್ ಮಾಡಿ ನೀವು ಇಲ್ಲೊಂದು ನಿಮ್ಮ ರೇಷನ್ ಕಾರ್ಡ್ನ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಸ್ಟೆಪ್ ಬಂದು MCP ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ, ಇಲ್ಲಿ MCTS RCH ID ನಂಬರ್ ಅಂತ ಕೇಳುತ್ತೆ. ಇದೇನಿಲ್ಲ ಸ್ನೇಹಿತರೆ, ಸಿಂಪಲಾಗಿ ನಿಮ್ಮ ತಾಯಿ ಕಾರ್ಡಲ್ಲಿ ಇರ್ತಕ್ಕಂಥ ಮೇಲ್ಗಡೆ ಕೊಟ್ಟಿರ್ತಾರೆ ಒಂದು ನಂಬರು, ಆ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆಯೇ MCP ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಕೇಳುತ್ತೆ. ರಿಜಿಸ್ಟ್ರೇಷನ್ ಡೇಟು ಕೂಡ ಆ ಕಾರ್ಡಲ್ಲೇ ಕೂಡ ಇರುತ್ತೆ, ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಅದನ್ನು ಕೂಡ ಒಂದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಿ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ಲಾಸ್ಟು ಮೆನ್ಸ್ಟ್ರಯಲ್ ಪೀರಿಯಡ್ ಡೇಟು, ನಿಮಗೆ ಲಾಸ್ಟ್ ಮುಟ್ಟಿನ ಅವಧಿ ಯಾವುದು ಅಂತ ಕೇಳುತ್ತೆ. ಆ ಡೇಟ್ನ ಅಲ್ಲಿ ಚೆಕಪ್ಪಲ್ಲಿ ಹೋದಾಗ ನಿಮಗೆ ತಾಯಿ ಕಾರ್ಡಲ್ಲಿ ಬರೆದಿರ್ತಾರೆ, ಆ ಡೇಟ್ನ ಅಲ್ಲಿ ಹಾಕಿ. ನಂತರ ಬಂದು ಆಂಟಿನ್ಯಾಕ್ಟಲ್ ಚೆಕಪ್ ಅಂತ ಬರುತ್ತೆ. ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರ್ತಕ್ಕಂಥ ಟೆಸ್ಟ್ ಮಾಡಿರ್ತಾರಲ್ಲ, ಆ ಡೇಟ್ನ ಅಲ್ಲಿ 3 ತಿಂಗಳಿಗೆ ಮೊದಲನೇ ಚೆಕಪ್ ಮಾಡಿರ್ತಾರೆ, ಆ ಡೇಟ್ನ ಅಲ್ಲಿ ಹಾಕಬೇಕು. ನಂತರ ನಿಮಗೆ ಮಗು ಜನನ ಆಗಿದೆ ಅಂತ ಕೇಳ್ತಾರೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ನೀವು ಯಾವ ಡೇಟಲ್ಲಿ ಮಗು ಜನನ ಆಗ್ತೋ ಆ ಡೇಟ್ ಆಫ್ ಬರ್ತ್ನ ನೀವು ಅಲ್ಲಿ ಹಾಕಬೇಕಾಗತ್ತೆ. ನಂತರ ಕೆಳಗಡೆ ಬಂತು ಅಂದರೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಮಕ್ಕಳು ಜನನ ಆಗ್ದೋ ಅಂತ ಕೇಳ್ತದೆ. ಅಲ್ಲಿ ಒಂದು ಮಗು ಆಗಿತ್ತು ಅಂದರೆ 1 ಸೆಲೆಕ್ಟ್ ಮಾಡ್ಕೊಳ್ಳಿ, ಟ್ವಿನ್ ಆಗಿತ್ತು ಅಂದರೆ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೈಪ್ ಆಫ್ಸು ಇನ್ಸ್ಟಿಟ್ಯೂಟ್ ಆಫ್ ಯುವರ್ ಚಿಲ್ಡ್ರನ್ ಬರ್ತ್ ಅಂತ, ನಿಮ್ಮ ಮಗು ಎಲ್ಲಿ ಹುಡ್ತು ಅಂತ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಅಲ್ಲಿ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಾದರೂ ಹೆಸರಿತ್ತು ಅಂದರೆ ಆ ಕಾಲಮ್ಗೆ ನೀವು ಹಾಕಬೇಕಾಗತ್ತೆ. ಅಷ್ಟಾದ ನಂತರ ಇಲ್ಲಿ ನೀವು ಪಕ್ಕದಲ್ಲಿ ಜೆಂಡರ್ ಅಂತ ಕೇಳುತ್ತೆ, ಮಗುದು ನಿಮಗೆ ಡೆಲಿವರಿ ಆಗ್ತಲಾಗ ಹೆಣ್ಣಾಗ್ತೋ ಇಲ್ಲ ಗಂಡು ಮಗು ಆಗ್ತೋ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಸ್ನೇಹಿತರೆ ಸಿಂಪಲಾಗಿ ಕೆಳಗಡೆ ಬಂದು ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ಅಲ್ಲಿ ಆಟೋಮೆಟಿಕ್ಕಾಗಿ ರೂರಲ್ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಸ್ನೇಹಿತರೆ ನೀವು ಇಲ್ಲಿ ಅಡ್ರೆಸ್ ಅಂತ ಬರುತ್ತೆ ನೋಡಿ, ಅಲ್ಲಿ ಅಡ್ರೆಸ್ಗೆ ನೀವು ಸಂಪೂರ್ಣವಾಗಿ ನಿಮ್ಮ ವಿಲೇಜು, ಪೋಸ್ಟು, ಹೋಬಳಿ, ತಾಲೂಕು ಅಷ್ಟನ್ನು ಸಂಪೂರ್ಣವಾಗಿ ಫಿಲಪ್ ಮಾಡಿ. ನಂತರ ನಿಮ್ಮ ಸ್ಟೇಟು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು ಸೆಲೆಕ್ಟ್ ಆಗಿರುತ್ತೆ. ಈ ಲಿಸ್ಟಿಂದ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಅಂಗನವಾಡಿ ಕೋಡು ಕೂಡ ಅಲ್ಲಿ ನಿಮ್ಮ ಊರಿನ ಹೆಸರು ಸಮೇತವಾಗಿ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇಷ್ಟಾದ ನಂತರ ಇಲ್ಲಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನಿಮ್ಮದು ಯಶಸ್ವಿಯಾಗಿ ಸಬ್ಮಿಟ್ ಕೂಡ ಆಗುತ್ತೆ. ನಂತರ ಇಲ್ಲಿ ಡಾಟಾ ಎಂಟ್ರಿ ಅನ್ನೋ ಆಪ್ಷನ್ಗೆ ಬಂದು ಇಲ್ಲಿ ನಿಮ್ಮದು NPCI ಮ್ಯಾಪಿಂಗ್ ಆಗಿದೆಯಾ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನೀವು ಅಂತ ಅದನ್ನು ಕ್ಲಿಕ್ ಮಾಡ್ಕೋತು ಅಂದರೆ ಪರ್ಟಿಕ್ಯುಲರಾಗಿ ಅಂಗನವಾಡಿ ಟೀಚರ್ ಏನೇನೆಲ್ಲ ಅಪ್ಲೋಡ್ ಮಾಡಿರ್ತಾರೆ ಅಂದರೆ ಎಷ್ಟು ಜನದ ಅಪ್ಲೋಡ್ ಮಾಡಿರ್ತಾರೆ ಅವ್ರ ಲೀಸ್ಟ್ ಕೂಡ ಅಲ್ಲಿ ಶೋ ಆಗುತ್ತೆ. ಅವ್ರ ಹೆಸರನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅವ್ರು ಫಿಲ್ ಮಾಡಿರ್ತಕ್ಕಂಥ ಪ್ರೊಫೈಲ್ ಕೂಡ ಇಲ್ಲಿ ಓಪನ್ ಆಗ್ತದೆ. ಅವ್ರದ್ದು ನಾನು ಹೇಳಿದ್ನಲ್ಲ ಮೊದಲು ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತದೆ. ಇದನ್ನು ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ NPCI ಮ್ಯಾಪಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಆ ರೀತಿ ರೆಡ್ಡಲ್ಲಿ ತೋರಿಸ್ತು ಅಂದರೆ ನಿಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂತ. ಈ ರೀತಿ ಗ್ರೀನ್ ಬರಬೇಕು, ನಿಮ್ಮದು ಅಮೌಂಟ್ ಬರಬೇಕು ಅಂದರೆ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಮ್ಯಾಪ್ಡ್ NPCI ಸಕ್ಸಸ್ಫುಲಿ ಅಂತ ಬರಬೇಕು. ಈ ರೀತಿ ಇದ್ದರೆ ಅಂಥ ಮಹಿಳೆಯರಿಗೆ ಮಾತ್ರ ಹಣ ಬರುತ್ತೆ. ನೀವು ಒಂದು ಸರಿ ನಿಮ್ಮ NPCI ಆಗಿದೆ ಅಥವಾ ಇಲ್ವ ಅಂತ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂತ ಅಂದರೆ ನೀವು ಬ್ಯಾಂಕ್ಗೆ ವಿಸಿಟ್ ಮಾಡಿ ನೀವು ಅಲ್ಲಿ ಮಾಡಿಸ್ಬೇಕಾಗುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಅಂಗನವಾಡಿ ಟೀಚರ್ ಲಾಗಿನ್ನಲ್ಲಿ ಯಶಸ್ವಿಯಾಗಿ PM ಮಾತೃವಂದನಾ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು.
ಹಾಗೆಯೇ ನಿಮಗೆ ಹಣ ಕೂಡ 100% ಖಂಡಿತವಾಗಿ ಬಂದೇ ಬರುತ್ತೆ. ಇದಿಷ್ಟು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹ ವರ್ಗಕ್ಕೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.